ವೆಲ್ಕಮ್ ಟು ಮೈ ವರ್ಕ್. ಇದೇ ಅವರು ಡಿಜಿಡೋ ಅಂತ ಇನ್ಸ್ಟ್ರೂಮೆಂಟ್ಗೆ ಮಾಡೋದಕ್ಕೆ ಕೊಟ್ಟಿರೋದು ಮರ. ಅವ್ರು ಕೊಟ್ಟಿದ್ದ ಪ್ಯಾರಾಮೀಟ್ರ್ ಪ್ರಕಾರ ಡಿಸೈನ್ ಸೆಟ್ ಮಾಡಿದ್ದೀನಿ. ಈಗ ವರ್ಕು ಸ್ಟಾರ್ಟ್ ಆಗ್ತಿದೆ. ವುಡ್ಡು ತುಂಬ ಡೀಪ್ ಇರೋದ್ರಿಂದ ಫಸ್ಟು ರಫ್ ವರ್ಕ್ ಕೊಟ್ಕೊಂಡು ರಫಿಂಗ್ ಎಲ್ಲ ತೆಗೆದು ಆಮೇಲೆ ಸ್ಮೂತ್ ವರ್ಕಿಗೆ ಫಿನಿಶಿಂಗ್ಗೆ ಸಪ್ರೇಟಾಗಿ ರನ್ ಮಾಡ್ತಾಯಿದ್ದೀನಿ. ವರ್ಕು ನೋಡೋಕ್ಕೆ ಸಿಂಪಲಾಗಿ ಕಾಣ್ತಿದೆ, ಬಟ್ ತುಂಬ ವರ್ಕ್ ಹಿಡಿತಿದೆ ಇಲ್ಲಿ. ಏನಂದರೆ 100% ಕಸ್ಟಮರ್ ಹೇಳಿದ ರೀತಿಲೇ ಡಿಸೈನ್ ಅಂತೂ ಆಗುತ್ತೆ. ಯಾವುದೇ ವರ್ಕ್ ಮಾಡೋಕ್ಕಿಂತ ಮುಂಚೆ ಡ್ರಾಯಿಂಗ್ ರೆಡಿ ಮಾಡ್ತೀವಿ. ಸ್ಕೆಚ್ಚು ಮತ್ತು ಡ್ರಾಯಿಂಗು ತುಂಬ ಇಂಪಾರ್ಟೆಂಟು. ವರ್ಕಿಗೆ ಬರ್ಬೋದು ಅಂತ ಫಸ್ಟ್ ಇಮೇಜಿನ್ ಮಾಡಬೇಕು. ನಮಗೆ ಯಾವಾಗಲೂ ಇದೇ ರೀತಿ ಚಾಲೆಂಜಿಂಗ್ ವರ್ಕ್ಗಳಂದರೆ ತುಂಬ ಇಷ್ಟ. ನಾನು ಯಾವಾಗಲೂ ಈ ಥರ ಕೆಲಸಗಳೇ ಬರಲಿ ಅಂತ ಇಷ್ಟಪಡ್ತಾ ಇರ್ತೀನಿ. ಇದು ಹೇಗೆ ಮಾಡೋದಂತ ನನಗೆ ಕನ್ಫ್ಯೂಷನ್ ಆಗಬೇಕು. ಆ ಥರ ಕೆಲಸಗಳು ನನಗೆ ತುಂಬ ಇಷ್ಟ ಆಗುತ್ತೆ. ಔಟ್ಸೈಡ್ ಪೋರ್ಷನ್ನು ಕಾರ್ವಿಂಗ್ ಮಾಡಿ ಮುಗ್ದಿದೆ. ಈಗ ಅದು ವೇಸ್ಟ್ ಪೀಸ್ ಎಲ್ಲ ರಿಮೂವ್ ಮಾಡ್ತಾಯಿದ್ದೀನಿ. ಎಕ್ಸ್ಟ್ರಾ ಪೋರ್ಷನ್ಸ್ ಎಲ್ಲ ರಿಮೂವ್ ಮಾಡಿ ಅದನ್ನು ಉಜ್ಜಿ ಶೇಪ್ ತೆಗಿಬೇಕು. ಆ್ಯಕ್ಚುಲಿ ಇದು ಟ್ಯೂಬ್ ಲೈಕ್ ಸ್ಟ್ರೆಚರ್ ಥರ ರೆಡಿ ಆಗಬೇಕು. ಟ್ಯೂಬ್ ಅಂದರೆ ಒಳಗಡೆ ಹಾಲು ಮತ್ತು ಒಂದು ಸೈಡ್ ದಪ್ಪ ಒಂದು ಸೈಡ್ ಸಣ್ಣ, ಈ ರೀತಿ ಟ್ಯೂಬ್ ರೆಡಿ ಆಗಬೇಕು. ಎಲ್ಲ ಕೆಲಸ ಮಿಷಿನಲ್ಲಿ ಮಾಡೋಕ್ಕಾಗಲ್ಲ, ಕೆಲವೊಂದನ್ನು ನಾವು ಮ್ಯಾನ್ಯಲಾಗೇ ಮಾಡಬೇಕಾಗುತ್ತೆ. ಹಾಫ್ ಪೋರ್ಷನ್ ರೆಡಿಯಾಗಿದೆ. CNC ಮಿಷಿನಲ್ಲಿ ಎಷ್ಟು ಕೆಲಸ ಆಗಿದೆಯೋ ಅದಕ್ಕಿಂತ ಜಾಸ್ತಿ ಕೆಲಸ ಹ್ಯಾಂಡ್ ವರ್ಕು ಆಗ್ತಿದೆ. ಈ ಮಿಷಿನ್ ವರ್ಕ್ಗಳಲ್ಲಿ ನಾವು ಎಷ್ಟೇ ಕೇರ್ಫುಲ್ ಆಗಿದ್ದರೂ ಕಡಿಮೆನೇ, ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಮಿಷಿನ್ ಸ್ಕಿಪ್ ಆಗಿ ಫುಟ್ ಮೇಲೆ ಬಂದು ಸ್ಕ್ರ್ಯಾಚ್ ಮಾಡಿಬಿಡ್ತು. ಎಷ್ಟು ಕೇರ್ಫುಲ್ ಆಗಿದ್ರೂ ಸಮ್ಟೈಮ್ಸ್ ಆಗ್ತಾ ಇರುತ್ತೆ. ಓಕೆ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.